ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ಧ್ರುವ ಕಾಣ್ತಾ ಇಲ್ಲ. ಅದಕ್ಕೆ ವೈದೇಹಿ ಮತ್ತೆ ಮಕ್ಕಳು ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ. ಯಾರಿಗಮ್ಮ ಹೇಳ್ತಾ ಇದೀಯಾ? ನಾನ್ ಕರೆದಿದ್ದು ನನ್ ಮಗಳು ವೈದೇಹಿನ. ಅವ್ರ ಬಗ್ಗೆನೆ ಹೇಳ್ತಾ ಇರೋದಮ್ಮ. ಏನ್ ಹೇಳ್ತಾ ಇದೀಯಮ್ಮ? ನನ್ ಮಗಳು ನನ್ ಕಣ್ಮುಂದೆನೇ ಇದ್ದಾಳಮ್ಮ. ಏನಮ್ಮ ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ನನ್ ಮಗಳು ವೈದೇಹಿ ನೀನೇ ತಾನೇ? ನಾನು ನಿನ್ನನ್ನೇ ಕರೆದಿದ್ದು ವೈದೇಹಿ ಅಂತ. ಅಮ್ಮ, ಕಣ್ ಕಾಣ್ತಿದ್ಯಾ? ವೈದೇಹಿ, ನೀರ ವೈದೇಹಿ, ನೀರ ವೈದೇಹಿ. ದೇವರು ಕೊನೆಗೂ ನನಗೆ ಕಣ್ಣು ಕೊಟ್ಬಿಟ್ಟ. ನನ್ ದೃಷ್ಟಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೀನು ನನ್ ಮಗಳು ವೈದೇಹಿ ತಾನೆ? ಇದ್ರೆ ಕೆಲಸ ಆಗಲ್ಲಣ್ಣ. ನಾನು ಕೆಳಗಡೆ ಹೋಗ್ತೀನಿ. ನೀವೇನಾದ್ರೂ ಈ ವಿಷಯನ ವೇದಾಂತ್ ಹೇಳಿದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಮ್ಮ. ಅದಕ್ಕೆ ನಾವು ಅವರನ್ನ ಎದುರು ಹಾಕೊಳ್ದೆ
ತುಂಬಾ ಬುದ್ಧಿವಂತಿಕೆಯಿಂದ ಪಾಠ ಕಲಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ದುಡುಕಿ ವೇದಾಂತ್ ಹೇಳ್ತೀನಿ ಅಂತ ಹೇಳ್ಬೇಡ. ನೀನ್ ಹೇಳ್ತಾ ಇದೀಯಾ ಅಂತ ನಾನ್ ಸುಮ್ನೆ ಇರ್ಬೇಕಾಗಿದೆ. ಇಲ್ಲ ಅಂದಿದ್ರೆ ವೇದಾಂತ್ಗೆ ಈ ವಿಷಯ ಹೇಳಿ ಅವ್ರನ್ನ ಜೈಲ್ಗೆ ಹಾಕಿಸ್ತಾ ಇದ್ದೆ. ಅಮ್ಮ, ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಇದರಿಂದ ನನ್ನ ವೇದಾಂತ ಜೀವಕ್ಕೆ ಅಪಾಯ ಇದೆಯಮ್ಮ. ಮೊದ್ಲೇ ನನ್ನ ಮಕ್ಕಳನ್ನ ಇವರು ಸಾಯಿಸ್ಬೇಕು ಅಂತ ಇದ್ದಾರೆ. ಇನ್ ವೇದಾಂತ್ಗೆ ಈ ವಿಷಯ ಗೊತ್ತು ಅಂದ್ರೆ ಅವ್ರು ಸುಮ್ನೆ ಬಿಡ್ತಾರೇನಮ್ಮ. ಹೋದ್ ಸಲ ಧ್ರುವನ್ ಆಕ್ಸಿಡೆಂಟ್ ಮಾಡಿಸಿದ್ರು, ಈ ಸಲ ಅವನನ್ನ ಕಿಡ್ನಾಪ್ ಮಾಡಿಸಿದಾರೆ. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಮ್ಮ, ನಾವ್ ಅವ್ರಿಗೆ ಯಾವ ವಿಷಯನೂ ಬಿಟ್ಕೊಡ್ಬಾರ್ದು. ನಿಮ್ಮ ಕಣ್ ಕಾಣೋ ವಿಷಯ ಕೂಡ ಅವ್ರಿಗೆ ಹೇಳ್ಬಾರ್ದು ಅಮ್ಮ. ಯಾವುದೇ ಕಾರಣಕ್ಕೂ ನಾನ್ ನಿಮ್ ಮಗಳು ಅನ್ನೋ ವಿಷಯ ನಿಮಗ್ ಗೊತ್ತಾಗಿದೆ ಅನ್ನೋದು ಕೂಡ ಅವಳಗ್ ಗೊತ್ತಾಗ್ಬಾರ್ದು. ಇಲ್ದೆ ಹೋದ್ರೆ ನನ್ ಮಕ್ಕಳನ್ನ ಸಾಯಿಸ್ಬಿಡ್ತಾರಮ್ಮ ಅವರು. ಅದು ಹೇಗಾಗತ್ತೆ? ಎಲ್ಲ ಗೊತ್ತಿದ್ದು ನಾನ್ ಬಾಯಿ ಮುಚ್ಕೊಂಡು ಹೇಗೆ ಸುಮ್ನಿರ್ಲಿ? ಇವತ್ತು ಯಾವಳ ನನ್ನ ಮಗಳು ವೈದೇಹಿ ಅಂತ ಬಂದಿದ್ದಾಳೆ, ನಾಳೆ ಇನ್ನೊಬ್ಳು ಬರ್ತಾಳೆ. ಇಲ್ಲ, ಇದಕ್ಕೆಲ್ಲ ಒಂದು ಮುಕ್ತಿ. ಸಾರಿ ಮಿಸ್ಟರ್ ಧ್ರುವ, ನಮ್ಮ ಫ್ಯಾಮಿಲಿನ ಟಚ್ ಮಾಡಿ ನಿಮ್ಮ ಫ್ಯಾಮಿಲಿಯವರು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರು. ನೀನು ಅಕೌಂಟಲ್ಲಿ ಆಯಿಸಿದ್ರು ಇವತ್ತು ನನ್ನ ಕೈಯಿಂದ ನಿನ್ನ ಯಾರು ತಪ್ಸಕ್ಕಾಗಲ್ಲ. ಮೆಟ್ಟಿನ ಮೇಲಿಂದ ಧ್ರುವ ಬಿದ್ದ ಅಲ್ವಮ್ಮ? ಅವನಾಗೆ ಬಿದ್ದ ಅನ್ಕೊಂಡ್ಯಾ? ಇಲ್ಲಮ್ಮ, ಆ ಸುಹಾಸಿನಿ ಅವನನ್ನ ತಳ್ಳಿದ್ದು. ಅಷ್ಟೇ ಅಲ್ಲ, ಆದ್ಯನ್ನು ಸಾಯಿಸ್ತೀನಿ ಅಂತ ನನಗ್ ಬೆದರಿಕೆ ಹಾಕಿದ್ಲು. ಅದಕ್ಕೆ ಇಷ್ಟು ದಿನ ನಾನು ಹಲ್ ಕಚ್ಕೊಂಡು ಸುಮ್ಮನೆ ಇರೋದು. ಅಷ್ಟೇ ಅಲ್ಲಮ್ಮ, ನಿಮ್ ಕಣ್ ಹೋಗೋದಕ್ ಕೂಡ ಅವಳೇ ಕಾರಣ. ವೈದೇಹಿ, ಏನು ಹೇಳ್ತಾ ಇದೀಯಾ? ಅವತ್ತು ಹೊಸ ವರ್ಷದ ದಿನ ನೀವು ನನ್ನನ್ನು ನೋಡಿದ್ರಿ. ನಾನು ಹೌದೋ ಇಲ್ವೋ ಅಂತ ಖಾತ್ರಿ ಪಡಿಸ್ಕೊಳಕ್ಕೆ ನೀವು ಹೊರಗ್ ಬಂದ್ರಿ. ಆ ಪರಮಾನಂದ ನಿಮ್ಮನ್ನ ನೋಡ್ದ. ಎಲ್ಲಿ ನಿಮ್ಗೆ ನಾನು ವೈದೇಹಿ ಅಂತ ಗೊತ್ತಾಗುತ್ತೆ ಅಂತ ನಿಮ್ ತಲೆ ಮೇಲೆ ಅವನು ಹೊಡೆದ. ಅದರಿಂದಮ್ಮ ನೀವು ದೃಷ್ಟಿ ಕಳ್ಕೊಂಡಿದ್ದು. Why? ಅಗ್ರಜ
ಬ್ಲಡಿ ಬ್ರೋಕ್ ನನ್ನ ಕುಟುಂಬದ ವಿಚಾರಕ್ಕೆ ಬರ್ತೀಯ ಅಗ್ರಜ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಅಗ್ರಜ ನಿನ್ ಕೈ ಬುಲೆಟ್ ಬಿದ್ದಿದೆ ಅಗ್ರಜ ವಿಕ್ರಾಂತ್ ರಿಲ್ಯಾಕ್ಸ್ ಏನೂ ಆಗಿಲ್ಲ ಬುಲೆಟ್ ಇದೆ ಆಗಿದೆ ಅಷ್ಟೇ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನನ್ನ ತಮ್ಮನ್ ಸಾಯಿಸ್ತೀಯ ನನ್ನ ತಮ್ಮಂದ್ರ ತೊಂದರೆ ಕೊಡ್ತೀಯ ಮುಟ್ಟೋ ಬಾರೋ ಬಿಟ್ಬಿಡಿ ಇನ್ಸ್ಪೆಕ್ಟರ್ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನನ್ನ ತಮ್ಮನ್ ಸಾಯಿಸಕ್ ಬಂದಿದ್ದಾರೆ ಇವನನ್ನ ಮಾತ್ರ ಉಸಿರಾಡೋದಕ್ಕೆ ಬಿಡಲ್ಲ ವೇದಾಂತ್ ಕಾಮ್ ಡೌನ್. ನಿಮ್ಮ ಆವೇಶ ನಂಗೆ ಅರ್ಥ ಆಗ್ತಾ ಇದೆ. ಪ್ಲೀಸ್ ಕಾನೂನಿನ ಕೈ ತಗೋಬೇಡಿ. ಇವನ್ನ ನಾವು ನೋಡ್ಕೊಂತೀವಿ. ಅಲ್ಲ ಇನ್ಸ್ಪೆಕ್ಟರ್ ಸರ್ ಪ್ಲೀಸ್ ವಿಕ್ರಾಂತ್ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಟೇಕ್ ಕೇರ್. ಹಿಡೀರಿ. ಸ್ವಲ್ಪ ಪೆಟ್ಟು ಬಿದ್ದಿದೆ ಅಮ್ಮ, ಆದ್ರೆ ಅವ್ನು ತೋರಿಸ್ಕೋತಾ ಇಲ್ಲ. ಹೌದಾ? ಜಾಸ್ತಿ ಪೆಟ್ಟು ಬಿದ್ದಿಲ್ಲ ತಾನೆ? ಡಾಕ್ಟ್ರು ಏನು ಹೇಳಿದ್ರು? ಬೇಗ ಹುಷಾರಾಗ್ತಾನಂತ? ಹಾಮ, ಏನು ತೊಂದರೆ ಇಲ್ಲ. ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಹಾಸಿನಿ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ನಿನಗೆ ನಾನೇ ಬಂದಿದ್ದು ಅಂತ ಹೇಗೆ ಗೊತ್ತಾಯ್ತು? ದೇವರು ನನ್ನ ಕಣ್ಣು ಕಿತ್ಕೊಂಡಿರ್ಬೋದು ಕಣೆ, ಆದ್ರೆ ನನ್ನ ಕಿವಿ ಕಿತ್ಕೊಂಡಿಲ್ಲ. ನನ್ನ ಮುಂದೆ ಯಾರೇ ಬರಲಿ ಯಾರೇ ಹೋಗ್ಲಿ ಅವ್ರ ಹೆಜ್ಜೆ ಶಬ್ದದಲ್ಲೇ ಕಂಡಿಡಿತೀನಿ. ಈ ಮನೆಯಲ್ಲಿ ನನ್ನ ಕಣ್ ತಪ್ಪಿಸಿ ಯಾರು ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಸರಿ, ಏನ್ ಕರೆದಿದ್ದು? ನಿಮ್ಮ ಅಕ್ಕ ವೈದೇಹಿ ಎಲ್ಲಿ ಹೋಗಿದ್ದಾಳೆ? ಸ್ವಲ್ಪ ಅವಳನ್ನ ಕರಿ, ಮಾತಾಡಬೇಕು. ಯಾರು? ವೈದೇಹಿನ? ಹೌದು, ಅವಳೇ ತಾನೇ ನಿಮ್ಮಕ್ಕ, ಅಥವಾ ನನಗೆ ಗೊತ್ತಿಲ್ಲದೆ ಮತ್ತಿನ್ಯಾರಾದ್ರೂ? ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಸುಳ್ಳು ಹೇಳ್ತೀರ ಕಣೆ. ಸುಳ್ಳು ಹೇಳೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ಒಂದ್ ಮಾತು ನೆನ್ಪಿಟ್ಕೋ, ಸುಳ್ಳನ್ನ ತುಂಬಾ ದಿನ ಸಾಕೋಕ್ಕಾಗಲ್ಲ. ಏ ಸುಹಾಸಿನಿ, ನಿಜ ಹೇಳು, ನಿಮ್ಮಕ್ಕ ಹೇಳಿದ್ದು ಸುಳ್ಳು ತಾನೆ? ಅಮ್ಮ, ನೀನ್ ಹೀಗೆ ಎಲ್ಲದಕ್ಕೂ ಅನುಮಾನ ಪಡೋದು ಒಳ್ಳೇದಲ್ಲ. ಅವಳು ಆಶ್ರಮದಲ್ಲಿ ತನ್ನ ಜೊತೆ ಇದ್ದವ್ರನ್ನ ಮಾತಾಡ್ಸ್ಕೊಂಡು ಬರಕ್ ಹೋಗಿದ್ದಾಳೆ. ನಿಜವಾಗ್ಲೂ ಆಶ್ರಮಕ್ಕೆ ಹೋಗಿದ್ದಾಳ? ಹೌದಮ್ಮ, ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋದ್ಲು. ಅವಳಿಗೆ ತನ್ನ ಮಕ್ಕಳ ಬಗ್ಗೆ ಸ್ವಲ್ಪನೂ ಕನಿಕರನೇ ಇಲ್ವಲ್ಲೇ? ಈ ಹಾಳ ಚಂದ್ರ ಮಾಡೋದೆಲ್ಲ ಇಂಥದ್ದೇ. ಇವತ್ತು ಅಮ್ಮನ ಹತ್ರ ನನ್ನನ್ನ ಗ್ಯಾರಂಟಿ ಸಿಕ್ಕಾಕ್ಸ್ತಾಳೆ. ಅಮ್ಮ, ಅವಳಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಸಿಕ್ಕಾಕೋತೀವಿ ಅಷ್ಟೇ. ಬರೀ ಆರ್ತಿ ಮತ್ತೆ ಅಮ್ಮು ಏನೋ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿಯಿಂದ ಸೈಟ್ನಂತೂ ಕೊಡಿಸ್ಬಿಟ್ರು. ಆದರೆ ನಾವು ಆ ಸೈಟ್ನಲ್ಲಿ ಅಳಿಯಂದ್ರೆ ಮನೆ ಕಟ್ಟಿಸ್ಬೇಕು ಅಂತ ನಿರೀಕ್ಷಿಸೋದು ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೇಗಾದರೂ ಮಾಡಿ ಶ್ರಮ ಪಟ್ಟು ಅಲ್ಲೊಂದು ಮನೆ ಕಟ್ಟಿಸ್ಬಿಡೋಣ. ಈ ಎಲ್ಲ ಮಧ್ಯಮ ವರ್ಗದವ್ರ ಕನಸಿರುತ್ತಲ್ಲ, ಮಕ್ಕಳು ಮದುವೆ ಮಾಡೋದು, ಮನೆ ಕಟ್ಸೋದು, ಬದುಕು ಪಾವನ ಆಗೋಯ್ತು ಅಂತ ಅಂದ್ಕೊಳ್ಳೋದು, ಲೈಫ್ ಪೂರ್ತಿ ಸೆಟ್ಲ್ ಆಗೋಯ್ತು ಅಂತ ಅಂದ್ಕೊಳ್ಳೋದು. ನಾನು ಕೂಡ ಅದರಿಂದ ಏನು ಹೊರತಾಗಿಲ್ಲ. ನಮಗೂ ವಯಸ್ಸಾಗ್ತಾ ಆಗ್ತಾ ಮನೆ ಕಟ್ಸೋ ಕನಸು ದೊಡ್ಡದಾಗ್ತಾನೇ ಇದೆ. ಒಂದಲ್ಲ ಒಂದು ದಿವಸ ನಾವು ಮನೆ ಕಟ್ಟಿಸಿ ಸೆಟ್ಲ್ ಆಗ್ಬಿಡ್ತೀವಿ ಅಲ್ವಾ ಪರಿ? ನಿಮ್ಮ ಕನಸು ಕೇಳೋಕ್ಕೂ ಒಂಥರ ಹಿತವಾಗಿದೆ. ಆದರೆ ಹೆಣ್ಮಕ್ಳಿದಾರಲ್ಲ, ಮದುವೆ ಆದಮೇಲೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮ ಕನಸು ನಿಜ ಆಗಲಿ. ಆದರೆ ನೀನು ಅವತ್ತು ಸೈಟ್ ನೋಡೋದಕ್ಕೆ ಹೋದಾಗ ಕಾಣ್ತಾ ಇದ್ದೀಯಲ್ಲ ದೊಡ್ಡ ದೊಡ್ಡ ಕನಸುಗಳು,
ಅಲ್ಲೊಂದು ಡ್ರಾಯಿಂಗ್ ರೂಮು, ಇಲ್ಲೊಂದು ಲಿವಿಂಗ್ ರೂಮು, ಅಲ್ಲೊಂದು ಗೆಸ್ಟ್ ರೂಮು. ಅಷ್ಟೆಲ್ಲ ನಮ್ಮ ಕೈಯಲ್ಲಿ ಆಗದೆ ಇರಬಹುದು. ಒಂದು ಪುಟ್ಟ ಮನೆ, ಬೆಂಕಿ ಪಟ್ಟಣದಂಥದ್ದು, ಚಿಕ್ಕ ಗೂಡು, ಚಿಕ್ಕ ಅಡುಗೆ ಮನೆ, ಸಣ್ಣ ಹಾಲು, ಸಣ್ಣ ದೇವ್ರ ಮನೆ. ಮಕ್ಕಳು ಬಂದ್ರೆ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲೊಂದು ಜಗ್ಲಿ, ಅಲ್ಲೊಂದು ಉಯ್ಯಾಲೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾ, ಉಯ್ಯಾಲೆ ಮತ್ತೆ ಜಗ್ಲಿ ಹೇಗಿದ್ರು ಸೈಟ್ ಪೂರ ಮನೆ ಕಟ್ಸೋ ಅವಶ್ಯಕತೆ ಇಲ್ವಲ್ಲ, ಅದನ್ನ ಮಾಡ್ಕೋಬಹುದು ಮಕ್ಕಳು. ಆಮೇಲೆ ಮೊಮ್ಮಕ್ಕಳು ಕೂಡ ಬಂದ್ರೆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಡ್ತಾ ಇರೋದನ್ನ ನಾವು ನೋಡ್ತಾ ನೋಡ್ತಾ ಸಂತೋಷ ಪಡ್ಬೋದು. ಅಲ್ಲಿವರೆಗೂ ಕಾಣ್ತಾ ಇದ್ದೀರಾ? ಪರವಾಗಿಲ್ವೇ? ಭೇಷ್, ಚೆನ್ನಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಏಯ್, ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ಕೋಪ ಬರಲ್ಲ ಅಂತಲ್ಲ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ಈಗ ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಸ್ವಲ್ಪ ಯಾಮಾರಿದ್ರು ನಮ್ಮ ಬಂಡವಾಳ ಎಲ್ಲ ಬಯಲಾಗಿರೋದು, ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗಿರೋದು, ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಪ್ಲಾನ್ ಎಲ್ಲ ಎಕ್ಕುಟ್ಟೋಗಿರೋದು. ಮೊದಲೇ ಆ ಬೈದೇಹಿ ನಾನೇ ನಿಮ್ಮಮ್ಮ ಅಂತ ಹೇಳಬೇಕು ಅಂತ ಕಾಯ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನಾನು ಸಿಕ್ಕಾಕೊಂಡ್ರೆ ಅವರೆಲ್ಲ ನನ್ನನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಜುಟ್ಟು ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅಕ್ಕ ತಂಗಿರು ಇಬ್ರು ಸೇರಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಇದ್ದೀರಾ? ಈ ವಿಷಯ ಏನಾದ್ರೂ ಯಜಮಾನ್ರಿಗೆ ಗೊತ್ತಾದ್ರೆ ನಿಮ್ಮಿಬ್ಬರನ್ನ ಸಾಯಿಸೇ ಬಿಡ್ತಾರೆ. ಇಂಥ ಮಣ್ಣು ತಿನ್ನೋ ಕೆಲಸ ನನ್ನನ್ನ ನಿನ್ನ ಹಾಗೆ ಅನ್ಕೋಬೇಡ. ನನಗೆ ಡಿಗ್ನಿಟಿ ಅನ್ನೋದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು ಅಂತ ನೀನ್ ನನಗೆ ಹೇಳಕ್ ಬರಬೇಡ. 25 ವರ್ಷದಿಂದ ನೀವು ಹೇಳ್ದಾಗೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಅಂದ್ರೆ ನನ್ನ ನಿಯತ್ ಏನು ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಸಿಕ್ಕಾಕ್ಸ್ತಿದ್ದೆ, ತಗ್ಲಾಕ್ಸ್ತಿದ್ದೆ ಅಂತ ಹೇಳೋದಲ್ಲ. ಹಾಗೇನಾದ್ರೂ ಮಾಡೋ ಹಾಗಿದ್ದಿದ್ರೆ ಯಾವತ್ತೋ ಮಾಡ್ತಿದ್ದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳು, ಅದನ್ನೇ ಮಾಡ್ತೀನಿ. ಬಟ್ ಲೈಫ್ ಇಸ್ ಸೋ ಸ್ಟ್ರೇಂಜ್ ಅಲ್ಲ. ಟೈಮ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ ಮೌಲ್ಯ. ಇಷ್ಟಕ್ಕೆ ಹೆಂಗಂದ್ರೆ ಹೆಂಗೆ? ಇನ್ನು ನಾವು ಕೇಳೋದು ನೋಡೋದು ತುಂಬಾ ಬಾಕಿ ಇದೆ. ನೀನು ಹೇಳೋದು ನಿಜ ಪ್ರಚಾರ. ನಮ್ಮ ಲೈಫಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಅದಾಗೋದೇ ಇಲ್ಲ. ಏನೇನೋ ಆಗ್ತಿರುತ್ತೆ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಫಾರ್ ಇನ್ಸ್ಟೆನ್ಸ್ ನಮ್ಮ ಲೈಫೇ ನೋಡು ಪ್ರಚಾರಿ. ನಾನಿದನ್ನು ಎಷ್ಟು ಕಿತ್ತಾಡ್ತಿದ್ವಿ, ಜಗಳಗಳು ಮಾಡ್ಕೊಳ್ತಿದ್ವಿ, ಒಬ್ಬರೊಬ್ರು ಮುಖಾನೇ ನೋಡ್ಕೊಳ್ಳೋಕೆ ಇಷ್ಟಪಡ್ತಿರಲಿಲ್ಲ. ಬಟ್ ಪ್ರೀತ್ಸ ಮದುವೆ ಅಷ್ಟೇ. ಯಾಕೆ ನನ್ನ ತಾಯಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅವರು ನನ್ನ ವಾಪಸ್ ಸಿಕ್ಕಿದ್ರು. ಇನ್ನೂ ಲೈಫಲ್ಲಿ ಏನೇನು ಸರ್ಪ್ರೈಸಸ್ಗಳು ಕಾದಿದ್ಯೋ. ನೀನು ಹೇಳೋದು ನಿಜಾನೇ ವೇದಾಂತ್. ಲೈಫ್ ಅನ್ನೋದು ತುಂಬಾ ವಿಚಿತ್ರ. ಯಾವಾಗ ಟರ್ನ್ ಆಗುತ್ತೆ, ಯಾವಾಗ ಮಕ್ಕಡೆ ಮಲಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಹುಚ್ಚು ಕುದುರೆ ತರ ಓಡ್ತಾನೇ ಇರುತ್ತೆ. ವೇದಾಂತ್, ನಿನ್ನ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನನಗೆ ಯಾಕೋ ವೈದೇಹಿ ಅತ್ತೆ ಬಿಹೇವಿಯರು ಡಿಫ್ರೆಂಟಾಗಿ ಅನಿಸ್ತಾ ಇದೆ. ನಿನಗೆ ಪಟಾಕಿ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಅವ್ರು ಹೋಗಿ ಪಟಾಕಿ ತೊಗೊಂಡು ಬಂದಿದ್ದಾರೆ. ಇಡೀ ಊರಿಗೆ ಗೊತ್ತಿರೋ ವಿಷಯ ಹೆತ್ತ ತಾಯಿಗೆ ಗೊತ್ತಿರಲ್ಲ ಅಂತೀಯ? ಹಂಗೆ ಯಾಕೋ ತುಂಬ ವಿಚಿತ್ರ ಅನ್ನಿಸ್ತಿದೆ. ನನಗೂ ಇನಿಷಿಯಲಿ ಹಾಗೆ ಅನ್ನಿಸ್ತು ಅಮೂಲ್ಯ. ಅಫ್ಕೋರ್ಸ್ ಅವರು ಹಾಗೆ ಬಿಹೇವ್ ಮಾಡಿದ್ದಕ್ಕೆ ರೀಸನ್ ಇದೆ ಅಂತ ಆಮೇಲೆ ಸುಹಾಸಿನಿ ಅಮ್ಮ ಹೇಳ್ತಾರೆ. ರೀಸನಾ? ಏನು ರೀಸನು? ನನಗೆ ಪಟಾಕಿ ಮೇಲೆ ಭಯ ಹುಟ್ಟಿದ್ದು ಅವತ್ತು ಅಪ್ಪ ಅಮ್ಮ ಇದ್ದಿದ್ರು ಬೆಂಕಿ ಹತ್ಕೊಂಡಿದ್ದೇನೆ. ಅವತ್ತು ರೂಮಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ರು.
ನಾನು ಹೊರಗಡೆಯಿಂದ ನಿಂತದನ್ನು ನೋಡಿದ್ದು. ಅದಾದ್ಮೇಲೆ ಅಪ್ಪ ಅಮ್ಮ ನನಗೆ ಯಾವತ್ತೂ ಸಿಕ್ಕಲೇ ಇಲ್ಲ. ನಾನು ಅಮ್ಮನ ಭೇಟಿ ಮಾಡಿದ್ದೆ ಈಗ. ಹಾಗಾಗಿ ನನಗೆ ಪಟಾಕಿ ಅಂದರೆ ಭಯ ಅನ್ನೋ ವಿಚಾರ ಅಮ್ಮನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೌದು ವೇದಾಂತ್, ನೀನು ಹೇಳ್ತಿರೋದು ಸರಿಯಾಗಿದೆ ಅನ್ಸುತ್ತೆ. ಸರಿ, ಈ ಊಟ ಮಾಡು. ನಾನು ಹೋಗಿ ನೀರು ತಗೊಂಡು ಬರ್ತೀನಿ. ಓ ಅದಾ, ಹೊರಗಡೆ ಪಟಾಕಿ ಸೌಂಡ್ ಜೋರಿತ್ತಲ್ವಾ, ಇಬ್ರು ಮಾತಾಡ್ತಾ ಇದ್ದದ್ದು ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಇಬ್ರು ಜೋರಾಗಿ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇ ಅಲ್ಲ ಅಮೂಲ್ಯ, ನಾನು ಅಕ್ಕ ಇಬ್ರು ಚಿಕ್ಕ ವಯಸ್ಸಿನ ನೆನಪುಗಳನ್ನ ಶೇರ್ ಮಾಡ್ಕೊಂಡು ನಗ್ತಾ ಇದ್ವಿ. ಇಲ್ಲ ಅತ್ತೆ, ನೀವು ಜಗಳ ಮಾಡ್ಕೊಳ್ಳೋ ಥರ ಸೌಂಡ್ ಕೇಳಿಸ್ತಿತ್ತು. ಏನಮ್ಮ ಹೇಳ್ತಾ ಇದೀಯಾ? ನಾವಿಬ್ರು ಜಗಳ ಮಾಡ್ಕೊಳ್ತೀವ? ನಾವಿಬ್ರು ಅಕ್ಕ ತಂಗಿರಮ್ಮ. ಅದು ಅಲ್ಲದೆ ನಾನು ಇಲ್ಲದೆ ಇದ್ದಾಗ ನನ್ನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದಾಳೆ. ಇವಳಂದ್ರೆ ನಾನ್ ಜಗಳ ಮಾಡ್ತೀನ? ಸರಿ ಅತ್ತೆ, ಹಾಗಿದೆ. ಅಮ್ಮ, ರಾಜೇಶ್ ಅಂತ ಹುಡುಗ ನನ್ನ ಜೊತೆ 10ನೇ ಕ್ಲಾಸಲ್ಲಿ ಓದ್ತಿದ್ನಲ್ಲ, ನೆನಪಿದ್ಯಾ ನಿನ್ಗೆ? ಏನಕ್ಕ ನೀನು 10ನೇ ಕ್ಲಾಸ್ ವಿಷಯನ 10 ದಿನದಿಂದ ಕಾಂತಾರ ಮೂವಿ ನೋಡಿದೇನೋ ಥರ ಕೇಳ್ತಿದ್ದಲ್ಲ, ನಂಗೆ ನೆನಪಿರುತ್ತೆ. ಏ ಮೂವಿ ಅಲ್ಲ ಅಮ್ಮು, ರಾಜೇಶ್ ಅಂತ ಹುಡುಗ, ನೆನ್ಪು ಮಾಡ್ಕೋ. ನಾವ್ ಸ್ಕೂಲಿಂದ ಬರ್ತಾ ಅವನ ಅತ್ತೆ ಮನೆ ನಮ್ಮನೆ ಹತ್ರನೇ ಇದೆ ಅಂತ ಹೇಳ್ತಿದ್ನಲ್ಲ. ನಮ್ ಜೊತೆನೆ ಬರ್ತಿರ್ಲಿಲ್ವೇನೆ ಅವನು? ತೆಳ್ಳಗೆ ಬೆಳ್ಳಗೆ ಉದ್ದಕ್ಕೆ, ಕನ್ನಡಕ ಹಾಕೊಂಡು ನಮ್ ಜೊತೆ ಕುಟು ಕುಟು ಅಂತ ನಡ್ಕೊಂಡ್ ಬರ್ತಿದ್ದ ಅವನೇ ತಾನೆ? ಕರೆಕ್ಟ್, ಅವನೇನೆ. ಹೌದು, ಈಗ ಅವನ ಬಗ್ಗೆ ಹೇಳ್ತಿದ್ಯಾ? ಏನ್ ಸಮಾಚಾರ? ಅಮ್ಮು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅವಾಗ ಅವ್ನು ಸಿಕ್ಕಿದ್ದ. ಅವಾಗ ಒಳ್ಳೆ ಪೆದ್ ನಂಗಿದ್ದ ಅಲ್ವಾ? ಆದ್ರೆ ಈಗ ಸಿವಿಲ್ ಇಂಜಿನಿಯರ್ ಆಗಿದ್ದಾನಂತೆ. ಅವನದೇ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆಯಂತೆ ಅಮ್ಮು. ಹೌದಾ? ಅಷ್ಟೇ ಅಲ್ಲ ಅಮ್ಮು, ನಾವು ಅಪ್ಪ ಅಮ್ಮಂಗೆ ಸೈಟ್ ತಗೊಂಡ್ವಲ್ಲ, ಆ ವಿಷಯ ಕೂಡ ಅವ್ರಿಗೆ ಹೇಳ್ದೆ. ಅದ್ರ ಜೊತೆಗೆ ಆ ಸೈಟಲ್ಲಿ ಮನೆ ಕಟ್ಸಕ್ ಎಷ್ಟಾಗುತ್ತೆ ಅಂತ ಕೂಡ ವಿಚಾರಿಸ್ದೆ. ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ತಿದ್ದಾಳೆ ಇವಳು? ಅಂದ್ರೆ ಇವರಿಬ್ರು ಸೇರ್ಕೊಂಡು ಆ ಪರಿಮಂಜಿಗೆ ಸೈಟ್ ಕೊಡ್ಸಿದಾರ? ಏನ್ ಹೇಳ್ದ? 20 ಲಕ್ಷದೊಳಗಡೆ ಮನೆ ಫಿನಿಶ್ ಮಾಡ್ಬೋದು ಅಂತ ಹೇಳ್ದ. ಸ್ಕೆಚ್ ಕೂಡ ಅವನೇ ಮಾಡ್ಕೊಡ್ತಾನಂತೆ. ಹೌದಾ? ನಾನೇನೋ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಕಣೆ. ಹೇಗಾದ್ರೂ ಮಾಡಿ ನಾವ್ 20 ಲಕ್ಷನ ಅರೇಂಜ್ ಮಾಡ್ಬೇಕಕ್ಕ. ಹೌದಮ್ಮು, ಆದ್ರೆ ಹೇಗ್ ಅರೇಂಜ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತ ಕೂತ್ರೆ ಆಗಲ್ಲ ಕಣೆ, ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಹಾ, ಅದಕ್ಕೂ ಮುಂಚೆ ಅಮ್ಮಂಗೆ ಸೈಟ್ ಪತ್ರನ ಹುಷಾರಾಗಿ ಎತ್ತಿಡು ಅಂತ ಹೇಳ್ಬೇಕು. ಸೈಟ್ ಪೂಜೆ ದಿನ ಮರ್ತ್ ಬಂದಾಗೆ ಮತ್ತೆಲ್ಲಾದ್ರೂ ಬಿಸಾಕಿದ್ರೆ ಕಷ್ಟ. ಕರೆಕ್ಟ್ ಅಮ್ಮು, ಹಾಕಿದ್ರು ಆಶ್ಚರ್ಯ ಪಡೋ ಆಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಇನ್ನೋಸೆಂಟ್ ಕಣೆ. ಆ ಮಂಜು ಮೊನ್ನೆ ಯಾವುದೋ ಪೇಪರ್ಸ್ನ ನಮ್ಮ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಕೊಡ್ತಿದ್ದ. ಮೋಸ್ಟ್ಲಿ ಆ ಸೈಟ್ ರಿಜಿಸ್ಟ್ರೇಷನ್ ಪೇಪರೇ ಅನ್ಸತ್ತೆ. ಯಾವುದಕ್ಕೂ ಈಗಲೇ ಆ ಏಜೆನ್ಸಿಯವರಿಗೆ ಕಾಲ್ ಮಾಡಿ ಏನು ಅಂತ ಕೇಳಬೇಕು. ಓಹ್, ಇದ ವಿಷಯ. ಪರವಾಗಿಲ್ವೇ? ನನ್ನ ಸೊಸೆ ಅಂದ್ರು ತುಂಬ ಜೋರಿದ್ದಾರೆ. ಹಸ್ತ ತೋರಿಸಿದ್ರೆ ಕೈನೇ ನುಂಗ್ತಾರೆ. ನಾವಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇವರು ಆ ದುಡ್ಡನ್ನ ದೋಚ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನಿಗೆ ಸೈಟ್ ಕೊಡ್ಸಿದಾರಾ? ಇವತ್ತು ಇದೇ ಕಂಡ್ರೆ ನಿಮಗೆ ಮಾರಿ ಹಬ್ಬ.
ಸದ್ಯಕ್ಕೆ ಈ ಪೇಪರ್ ನನ್ನ ಹತ್ರನೇ ಇರಲಿ. ಇದ್ರ ಬಗ್ಗೆ ನಾನು ನನ್ನ ಸೊಸೆ ಹತ್ರ ಡಿಸ್ಕಷನ್ ಮಾಡಬೇಕು. ಮೇಡಮ್, ಈ ರೀತಿ ಹೇಳ್ತೀನಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಂಜು ಅವರು ನನ್ನನ್ನು ನಂಬಿ ಈ ಪತ್ರ ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಹೇಳಿದೆ ನಾನು ನಿಮಗೆ ಕೊಡೋದು ತಪ್ಪಾಗುತ್ತೆ ಮೇಡಮ್. ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ. ಮಂಜು ಅವರು ನಿಮ್ಮ ಏಜೆನ್ಸಿನಲ್ಲಿ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಅವ್ರ ಬಗ್ಗೆ ಅಷ್ಟು ಕನ್ಸರ್ನ್ ಇರಬೇಕಾದ್ರೆ ಇನ್ನವ್ರು ನಮ್ಮ ಬೀಗರು, ನಮಗಿನ್ನೆಷ್ಟಿರಲ್ಲ ಹೇಳಿ. ನೋಡಿ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಡ್ಬೋದು. ಇನ್ನೊಂದು 2 days ಅಷ್ಟೇ ಈ ಪೇಪರ್ನ ನಾನೇ ನಿಮ್ಗೆ ವಾಪಸ್ ಕೊಡ್ತೀನಿ. ನಂಬಿಕೆ ಇಲ್ಲ ಅಂತಲ್ಲ ಮೇಡಮ್, ಪರವಾಗಿಲ್ಲ, 2 ದಿನ ಬಿಟ್ಟೇ ಕೊಡಿ. ನಾನು ಬರ್ತೀನಿ ಮೇಡಮ್. ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದ್ ನಿಮ್ ತಪ್ಪು ಕಲ್ಪನೆ. ಸಾರಿ, ಅದು ನಿಮ್ ಕೆಟ್ಟ ಕಲ್ಪನೆ. ನಾವಿಬ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಅವ್ರಿಗೆ ಸೈಟ್ ಕೊಡ್ಸಿರೋದು. ನಿಮ್ ಗಂಡಂದರ್ನ ಯಾಮಾರ್ಸೋ ಹಾಗೆ ನನ್ನನ್ನ ಯಾಮಾರ್ಸ್ಬೋದು ಅಂತ ಅನ್ಕೋಬೇಡಿ. ನಾನ್ ಯಾರನ್ನು ಅಷ್ಟು ಈಸಿಯಾಗಿ ನಂಬಲ್ಲ. ಅಲ್ಲ, 3 ಹೊತ್ತು ಮನೇಲಿ ಬಿದ್ದಿರೋ ನೀವು ಸೈಟ್ ಕೊಡಿಸ್ತೀರಾ ಅಂದ್ರೆ ನಾನಲ್ಲ, ಯಾರೂ ನಂಬಲ್ಲ. ಅಂದ್ರೆ ನಾವು ಕೆಲಸನೇ ಮಾಡಿಲ್ಲ, ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನಿಮ್ಮಿಂದ 20-30 ಲಕ್ಷ ಸಂಪಾದನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳು ದುಡ್ದಿರೋ ದುಡ್ಡಲ್ಲಿ ಇವತ್ತು ಸೈಟ್ ತಗೊಂಡಿದ್ದೀರಾ, ನಾಳೆ ಮನೆ ಕಟ್ಸ್ಕೊಡ್ತೀರಾ, ಮುಂದೊಂದ್ ದಿನ ಇಡೀ ಆಸ್ತಿನೇ ಬರ್ಸ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ? ಅತ್ತೆ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನೀವು. ಹಿಂದೆ ಮುಂದೆ ಗೊತ್ತಿಲ್ಲ ಏನೋ ಮಾತಾಡ್ಬೇಡಿ ಅತ್ತೆ. ಈ ಸೈಟನ್ನ ನಾವು ನ್ಯಾಯವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡ್ಸಿದೀವಿ. ನಿಮ್ದಾಗ್ಲಿ ನಿಮ್ ಮಕ್ಳದಾಗ್ಲಿ 1 ರೂಪಾಯಿ ಕೂಡ ಇಲ್ಲ. ನಿಮ್ ದುಡ್ಡಲ್ಲೇ ಕೊಡ್ಸ್ಬೇಕು ಅನ್ನೋ ಉದ್ದೇಶ ಆಗಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಯಾವಾಗ್ಲೂ ನಿಮ್ ಮಕ್ಳ ಹತ್ರ ಮಾತಾಡಿ ಕೊಡಿಸ್ತಿದ್ವಿ. ಆದ್ರೆ ನಿಮ್ ಬಾಯಲ್ಲಿ ಈ ತರ ಮಾತ್ ಬರ್ಬಾರ್ದು, ನಿಮ್ ಹಂಗಲ್ಲ ನಮ್ಮ ಅಪ್ಪ ಅಮ್ಮ ಬದುಕಬಾರ್ದು ಅಂತ ನಮ್ ದುಡ್ಡಲ್ಲಿ ನಾವೇ ಕೊಡ್ಸಿರೋದು. ನಿಮ್ಮ ಯೋಗ್ಯತೆಗೆ 30 ಲಕ್ಷ ಅಲ್ಲ, 30,000 ಕೂಡ ಸಂಪಾದನೆ ಮಾಡಕ್ಕಾಗಲ್ಲ. ಸುಳ್ಳು ಹೇಳ್ಬಿಡಿ, ನಿಜ ಹೇಳಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದೀರಾ? ಎಷ್ಟು ಕಡೆ ಸೈಟ್ ಮಾಡಿದೀರಾ? ನಿಮ್ ತರ ಸುಳ್ಳು ಹೇಳೋ ಬುದ್ಧಿ ನಮಗಿಲ್ಲ ಅತ್ತೆ. ನಾವು ನಿಜಾನೇ ಹೇಳ್ತಿರೋದು. ಇದರಲ್ಲಿ ನಿಮ್ದು 1 ಪೈಸೆನೂ ಇಲ್ಲ. ನಾವು ಸ್ವಂತವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡ್ಸಿರೋದು. ಬೇಕಿದ್ರೆ ನಿಮ್ಮ ಮಕ್ಳ ಹತ್ರನೇ ಕೇಳಿ, ಅವ್ರಿಗೂ ಈ ವಿಷಯ ಗೊತ್ತಿದೆ. ನಿಮ್ಮೇಲ್ ಬಂದಿರೋ ಆರೋಪನ ವೇದಾದ್ ಮೇಲೆ ಹಾಕ್ಬೇಡಿ. ಒಂದ್ ವೇಳೆ ಅವನಿಗೆ ಗೊತ್ತಿದ್ದಿದ್ರೆ ನನ್ನ ಹತ್ರ ಹೇಳ್ತಿದ್ದ. ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ. ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ಅತ್ತೆ, ನನಗೆ ಬಿಗಿ ಹಿಡಿದು ಮಾತಾಡಿ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನ್ ಸುಮ್ಮನೆ ಇರ್ತಿರ್ಲಿಲ್ಲ. ನಮ್ ಬಗ್ಗೆ ಎಷ್ಟು ಬೇಕಂದ್ರೂ ಮಾತಾಡಿ, ಪರವಾಗಿಲ್ಲ. ಆದ್ರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ಯೋಗ್ಯತೆನೂ ಇಲ್ಲ. ಮುಚ್ಚೆ ಬಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.